ಸಾಮಾನ್ಯವಾಗಿ ಬೇಟೆಗಾರರು ಕಾಡು ಪ್ರಾಣಿಗಳಿಗೆ ಗುಂಡು ಹಾರಿಸುತ್ತಾರೆ. ಆದರೆ ಹನೂರಿನಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬೇಟೆಗಾರರ ಮೇಲೆನೇ ಗುಂಡು ಹಾರಿಸಿದ್ದಾರೆ. 3 ಬೇಟೆಗಾರರನ್ನ ಎನ್ಕೌಂಟರ್ ಮಾಡಿ ಕೊಂದು ಹಾಕಿದ್ದಾರೆ. ಇದಕ್ಕೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಅರಣ್ಯ ಇಲಾಖೆಯವರ ವರ್ಷನೇ ಬೇರೆ, ಮತ್ತೊಂದು ಕಡೆ ಆ ಗ್ರಾಮದ ಜನರ ವರ್ಷನೇ ಬೇರೆಯಾಗಿದೆ. ಹಾಗಾದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಗುಂಡು ಹಾರಿಸಿದ್ದು ಯಾಕೆ, ಅಲ್ಲಿ ನಡೆದಿದ್ದು ಏನು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಚಾಮರಾಜನಗರದ ಹನೂರು ತಾಲೂಕಿನಲ್ಲಿ ಬೆಚ್ಚಿ ಬೀಳುವ ಘಟನೆಯೊಂದು ನಡೆದಿದೆ. ಕಾಡಿನಲ್ಲಿ ಬೇಟೆಯಾಡುತ್ತಿದ್ದಾರೆ ಅಂತ ಗೊತ್ತಾಗಿ ಬೇಟೆಗಾರರನ್ನೇ ಗುಂಡು ಹಾರಿಸಿ ಕೊಂದು ಹಾಕಿದ್ದಾರೆ. ವನ್ಯಜೀವಿಗಳನ್ನ ಬೇಟೆಯಾಡಿದ್ದಕ್ಕೆ ಬಂಧಿಸಿ ಶಿಕ್ಷೆ ಕೊಡಿಸಬೇಕಾದ ಅಧಿಕಾರಿಗಳು ಗುಂಡು ಹಾರಿಸಿ ಕೊಂದೇ ಬಿಟ್ಟಿದ್ದಾರೆ. ಮೂವರು ಬೇಟೆಗಾರರ ಬೇಟೆ ಎನ್ಕೌಂಟರ್ ಮಾಡಿ ಕೊಂದ್ರ. ಪ್ರಾಣಿಗಳನ್ನ ಕೊಲ್ತಿದ್ದವರನ್ನ ಅಟ್ಟಾಡಿಸಿ ಶೂಟ್ ಮಾಡಿದ್ರ. ಹನೂರಿನಲ್ಲಿ ರೊಚ್ಚಿಗೆದ್ದ ಜನರು, ಅರಣ್ಯ ಅಧಿಕಾರಿಗಳ ಕಚೇರಿ ಧ್ವಂಸ. ಅಯ್ಯೋ ನನ್ನ ಗಂಡ, ಅಯ್ಯೋ ನಮ್ಮ ಮಕ್ಕಳು ಅಂತ ಗೋಳಾಡ್ತಾಗಿರೋ ಜನರು, ಅರಣ್ಯ ಅಧಿಕಾರಿ ಕಚೇರಿ ಮುಂದೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋ ವಸ್ತುಗಳು, ಪ್ರತಿಭಟನೆ ಮಾಡ್ತಾಗಿರೋ ಜನರು, ಆತಂಕದಲ್ಲಿ ಓಡಾಡ್ತಾಗಿರೋ ಅಧಿಕಾರಿಗಳು. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ. ಇಲ್ಲಿ ನೆರೆದಿರೋ ಜನರನ್ನ ನೋಡ್ತಿದ್ರೇನೆ ಇಲ್ಲಿ ಏನೋ ಒಂದು ಸಮಸ್ಯೆಗಿದೆ, ಏನೋ ದೊಡ್ಡದಾಗಿ ಗಲಾಟೆ ನಡೆದಿದೆ ಅನ್ನೋದು ಗೊತ್ತಾಗತ್ತೆ. ಹೌದು, ಅಲ್ಲಿ 3 ಎನ್ಕೌಂಟರ್ ಆಗಿದೆ. ಅದೇ ವಿಚಾರಕ್ಕೆ ಈಗ ಜನರು ಗುಂಪು ಸೇರಿ ಆಕ್ರೋಶ ಹೊರಹಾಕ್ತಾಗಿದ್ದಾರೆ. ಆ 3 ರಾತ್ರಿ ಮನೆಯಲ್ಲೇ ಮಲಗಿದ್ರು. ಬೆಳಗ್ಗೆ ಕುಟುಂಬದವರ ಜೊತೆ ಮಾತನಾಡಿಯೇ ಕಾಡಿಗೆ ಹೋಗಿದ್ರಂತೆ. ಆದರೆ ಹೋದ ಕೆಲವೇ ಗಂಟೆಗಳಲ್ಲಿ ಅರಣ್ಯ ಅಧಿಕಾರಿಗಳ ಗುಂಡೇಟಿಗೆ ಬಲಿಯಾಗಿ ಹೋಗಿದ್ದಾರೆ. ಈಗ ಆಸ್ಪತ್ರೆಯಲ್ಲಿ ಶವಗಳಾಗಿ ಮಲಗಿದ್ದಾರೆ. ನೀವು ದೃಶ್ಯಗಳಲ್ಲಿ ಕಾಣಬಹುದು ರಕ್ತ ಹರಿಸಿಕೊಂಡು ಹೇಗೆ ಸತ್ತು ಬಿದ್ದಿದ್ದಾರೆ ಅಂತ. ಕೆಲವೇ ಗಂಟೆಗಳಲ್ಲಿ ಮನೆಗೆ ಬಂದು ಬಿಡ್ತೀವಿ ಅಂತ ಹೇಳಿ ಹೊರಟಿದ್ದವರು ಈಗ ಸತ್ತು ಬಿದ್ದಿದ್ದಾರೆ. ಅವರನ್ನ ಮತ್ತೆ ನೋಡಲು ಸಾಧ್ಯವಿಲ್ಲ, ಮಾತಾಡುವಂತೆಯೂ ಇಲ್ಲ. ಅವರು ಇನ್ನು ತಮ್ಮ ಜೊತೆಗೆ ಇರಲ್ಲ ಅನ್ನೋದು ಗೊತ್ತಾಗಿ ಅವರ ಕುಟುಂಬಗಳು ಗೋಳಾಡಿವೆ. ನೋಡಿ, ಈ ಫೋಟೋಗಳಲ್ಲಿ ಇದ್ದಾರಲ್ಲ, ಇವರೇ ಎನ್ಕೌಂಟರ್ಗೆ ಬಲಿಯಾದವರು. ಮರಿಮಂಗಲ ಗ್ರಾಮದ ಆಂಥೋನಿ ಸ್ವಾಮಿ, ಲಾಸರ್ ದೊಡ್ಡಿ ಗ್ರಾಮದ ಕುಮಾರ್, ಜಗನ್ನಾಥ್ ದೊಡ್ಡಿ ಗ್ರಾಮದ ಜಾನ್ ರೋಸ್ ಪೀಟರ್. ಇವರೆಲ್ಲ ಬೆಳ್ಳಂಬೆಳಗ್ಗೆ ಕಾಡಿಗೆ ಯಾಕೆ ಹೋಗಿದ್ರೋ ಏನೋ, ಆದರೆ ಜಿಂಕೆಗಳನ್ನ ಬೇಟೆಯಾಡ್ತಾಗಿದ್ದಾರೆ ಅಂತ ಕೂಂಬಿಂಗ್ಗೆ ಹೋಗಿದ್ದ ಅರಣ್ಯ ಅಧಿಕಾರಿಗಳು ಗುಂಡು ಹಾರಿಸಿ ಕೊಂದು ಬಿಟ್ಟಿದ್ದಾರೆ. ಕರ್ಕೊಂಡೋಗಿ ಶೂಟ್ ಮಾಡಿದ್ದಾರೆ. ಅವರು ಜಮೀನಲ್ಲಿ ಜೋಳ ಹಾಕಿದೀವಿ, ಬಂದು ಜೋಳ ಮಲಗಿದ ಜಾಗದಲ್ಲಿ ಎತ್ಕೊಂಡು ಹೋಗಿ ಅವ್ರು ಶೂಟ್ ಮಾಡಿದ್ದಾರೆ ಅಷ್ಟೇ. ನಮ್ಗೆ ಇವ್ರು ಕಾಡಿಗೆ ಹೋಗಿಲ್ಲ, ಕಾಡಿಗೆ ಹೋಯ್ತು, ಕಾಡ್ ಶೂಟ್ ಮಾಡಿದ್ರೆ ಅಲ್ಲಿ ಶೂಟ್ ಮಾಡಿದ್ರೆ ಅಲ್ಲಿ ಬಿಟ್ಟಿದ್ ಬರ್ತಾನೆ. ಇಲ್ಲೇ ತಕೊಂಡ್ ಬಂದ್ರು, ನಗರಕ್ಕೆ ತಕೊಂಡ್ ಬಂದ್ರು, ಮೈಸೂರಿಗೆ ತಕೊಂಡ್ ಬಂದ್ರು. ಹೊಲಕ್ಕೆ ಹೋಗಿದ್ದವರನ್ನ ಎನ್ಕೌಂಟರ್ ಮಾಡಿ ಕೊಂದ್ರ. ಬೇಟೆಯಾಡಲು ಕಾಡಿಗೆ ಬಂದಿದ್ರು, ಅದಕ್ಕೆ ಶೂಟ್ ಮಾಡಿದ್ವಿ ಅಂತ ಅರಣ್ಯ ಅಧಿಕಾರಿಗಳು ಹೇಳಿದ್ದಾರೆ. ಆದರೆ ಸತ್ತವರ ಕುಟುಂಬದವರು ಮಾತ್ರ ಅರಣ್ಯ ಅಧಿಕಾರಿಗಳು ಹೊಲಕ್ಕೆ ಕೆಲಸಕ್ಕೆಂದು ಹೋದವರನ್ನ ಕರೆದುಕೊಂಡು ಹೋಗಿ ಎನ್ಕೌಂಟರ್ ಮಾಡಿದ್ದಾರೆ ಅಂತ ಆರೋಪಿಸುತ್ತಿದ್ದಾರೆ. ನಾಡಬಂದೂಕಿನಿಂದ ಅರಣ್ಯ ಅಧಿಕಾರಿಗಳ ಮೇಲೆ ದಾಳಿಗೆ ಯತ್ನಿಸಿದ್ದಾರೆ. ಆಗ ಆತ್ಮರಕ್ಷಣೆಗಾಗಿ ನಮ್ಮ ಸಿಬ್ಬಂದಿಗಿಂದ ಎನ್ಕೌಂಟರ್ ಆಗಿದೆ. 2 ನಾಡ ಪಿಸ್ತೂಲ್ ಸೀಸ್ ಮಾಡಿದ್ದೇವೆ ಅಂತ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ರು. 2 ಸ್ಪಾಟ್ ಅಲ್ಲೇ ತೀರೋಗಿದ್ದಾರೆ, ಇನ್ನೊಬ್ಬರು ಹಾಸ್ಪಿಟಲ್ ತಗೊಂಡೋಗಿದ್ದಾರೆ ಅಂತ ಬೆಳಿಗ್ಗೆ ಮೆಸೇಜ್ ಕೊಟ್ಟರು. ಆಮೇಲೆ ನಾನು ಸಂಬಂಧಪಟ್ಟ ಬೇರೆ ಅಧಿಕಾರಿಗಳೊಂದಿಗೆ ಕೂಡ ಚರ್ಚೆ ಮಾಡಿ ನಮ್ಮ ACF, ACS ಅಂಜುಮ್ ಪರ್ವೇಜ್ ಅವರು ಅದೆಲ್ಲ ಬಹಳ ಸಮಗ್ರವಾಗಿ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೆ. ಆ ಭಾಗದಲ್ಲಿ ಅರಣ್ಯಕ್ಕೆ ನುಗ್ಗಿ ಕಾಡು ಪ್ರಾಣಿಗಳನ್ನ ಬೇಟೆಯಾಡೋದು ಸಾಮಾನ್ಯ ಆಗ್ಬಿಟ್ಟಿದೆ. ಆದರೆ ಹಿಂದೆ ಎಂದು ಬೇಟೆಗಾರರನ್ನ ಎನ್ಕೌಂಟರ್ ಮಾಡಿರಲಿಲ್ಲ, ಆದರೆ ಈಗ ಮಾಡಿದ್ದಾರೆ. ಹಾಗಾಗಿ ಈ ಪ್ರಕರಣದಲ್ಲಿ ಏನಾಯ್ತು ಅನ್ನೋದು ತನಿಖೆಯಿಂದಲೇ ಗೊತ್ತಾಗಬೇಕಿದೆ.